ಹಾಸನದಲ್ಲಿ ಶೂಟೌಟ್ ಆಗಿದೆ. ಒಬ್ಬರು ಗುಂಡೇಟನ್ನ ಇನ್ನೊಬ್ಬರಿಗೆ ಹೊಡೆದು ಮತ್ತೆ ಅವರನ್ನು ಅವರೇ ಆತ್ಮಹತ್ಯೆಯನ್ನ ಮಾಡ್ಕೊಂಡಿರುವಂತಹದ್ದು ಸದ್ಯಕ್ಕೆ ಮೇಲ್ನೋಟಕ್ಕೆ ಬರ್ತಾ ಇದೆ. ಹಾಸನದಲ್ಲಿ ಗುಂಡಿನ ದಾಳಿ ಪ್ರಕರಣಕ್ಕೆ ಟ್ವಿಸ್ಟ್ ಸಿಗ್ತಾ ಇದೆ. ಗುಂಡಿಕ್ಕಿ ಹತ್ಯೆ ಮಾಡಿ ಬಳಿಕ ತಾನು ಆತ್ಮಹತ್ಯೆಯನ್ನ ಮಾಡ್ಕೊಂಡಿರುವಂತಹ ಶಂಕೆ ಈಗ ವ್ಯಕ್ತವಾಗ್ತಾ ಇರೋದು. ಮಧ್ಯಾಹ್ನ 12:30 ಸುಮಾರಿಗೆ ನಡೆದಿರುವಂತಹ ಘಟನೆ ಇದಾಗಿದೆ. ಆಸ್ತಿ ವಿಚಾರಕ್ಕೆ ಇಬ್ಬರ ನಡುವೆ ಗಲಾಟೆಯಾಗಿದೆ. ಸೊ ಒಬ್ಬನನ್ನ ಹತ್ಯೆ ಮಾಡಿ ಬಳಿಕ ಮತ್ತೊಬ್ಬ ಆತ್ಮಹತ್ಯೆಯನ್ನ ಮಾಡಿಕೊಂಡಿರುವಂತಹ ಶಂಕೆ ಈಗ ವ್ಯಕ್ತವಾಗ್ತಾ ಇರೋದು. ಹಾಸನದಲ್ಲಿ ಗುಂಡಿನ ದಾಳಿ ಪ್ರಕರಣಕ್ಕೆ ಟ್ವಿಸ್ಟ್ ಸಿಗ್ತಾ ಇದೆ. ಸೊ ಗುಂಡಿಕ್ಕಿ ಹತ್ಯೆ ಮಾಡಿ ಬಳಿಕ ತಾನು ಆತ್ಮಹತ್ಯೆಯನ್ನ ಮಾಡಿಕೊಂಡಿರುವಂತಹ ಶಂಕೆ ಈಗ ವ್ಯಕ್ತವಾಗಿರೋದು. ಸೊ ಒಬ್ಬನು ಕಾರಿನ ಒಳಗಡೆಗೆ ಮೃತದೇಹ ಇದೆ, ಇನ್ನೊಬ್ಬರ ಮೃತದೇಹ ಕಾರಿನ ಆಚೆಗೆ, ಕಾರಿನ ಮುಂಭಾಗದಲ್ಲಿ ಎಡಭಾಗದಲ್ಲಿ ಬಿದ್ದಿದೆ. ಸೊ ಯಾರಿಗೆ ಹೊಡೆದ್ರು, ಯಾತಕ್ಕೆ ಹೊಡೆದ್ರು ಏನು ಅಂತ ಸದ್ಯಕ್ಕೆ ನೋಡ್ತಾ ಇದ್ದಾರೆ. ಶಂಕೆ ಇದೆ. ಮಧ್ಯಾಹ್ನ 12:30 ಸುಮಾರಿಗೆ ನಡೆದಿರುವಂತಹ ಘಟನೆ ಇದು. ಸೊ ಮೃತದೇಹ ಒಂದು ಹೊರಗಡೆಗೆ ಬಿದ್ದಿದೆ, ಒಂದು ಒಳಗಡೆಗೆ ಬಿದ್ದಿರೋದು. ಕಾರಿನ ಒಳಗಡೆಗಿರೋರು ತಲೆಗೆ ಗುಂಡೇಟು ಬಿದ್ದಿದೆ. ಹೊರಗಡೆಗೆ ಬಿದ್ದಿರುವಂಥವ್ರಿಗೆ ಎಲ್ಲಿ ಬಿದ್ದಿದೆ ಏನು ಅಂತೇಳಿ ಈಗಾಗಲೇ ಟೀಮ್ ಅದನ್ನು ಹುಡುಕಾಟವನ್ನು ಮಾಡ್ತಾ ಇದೆ. FSL ಟೀಮ್ ಅದನ್ನು ಹುಡುಕಾಟವನ್ನು ಮಾಡ್ತಾ ಇದೆ. ಸೊ ಈಗಾಗಲೇ SP ಅವರು ಕೂಡ ಅಲ್ಲೇ ಇದ್ದಾರೆ, FSL ಟೀಮ್ ಕೂಡ ಅಲ್ಲೇ ಇದೆ. ವೆಪನ್ ಕೂಡ ಕಾರಿನ ಒಳಗಡೆಗೇನೆ ಬಿದ್ದಿತ್ತು ಅನ್ನುವಂಥದ್ದನ್ನು ಈಗಾಗಲೇ ಹೇಳ್ತಾ ಇದ್ದಾರೆ. SP ಅವರು ಹೇಳಿದರು ಕಾರಿನ ಒಳಗಡೆಗೇನೆ ವೆಪನ್ ಸಿಕ್ಕಿದೆ ಅಂತ. ಅವ್ರ ಕುಟುಂಬಸ್ಥರೆಲ್ಲ ಕೂಡ ಬಂದಿದ್ದಾರೆ. ಸೊ ಈ ಸದ್ಯಕ್ಕಿರುವಂಥ ಡೀಟೇಲ್ಸ್ನಲ್ಲಿ ಚೆಕ್ ಮಾಡೋದಾದರೆ, ಸೊ ಆ ಕಾರು 2ನೇ ಓನರ್ ಅವರು. ಸೊ ಶಾಫಕತ್ ಅಲಿ ಏನೋ ಅಂತ ಇದ್ದಿದೆ ಅವ್ರದ್ದು. ಸೊ ಹಾಗಾಗಿ ಅವರೇನಾ ಇವರ ಏನು ಅಂತ ಹೇಳಿ ನೋಡಬೇಕು. ಸೊ ಏನೋ ಅಲಿ ಅಂತ ಇದೆ ಅವ್ರದ್ದು. ಸೊ ಆ ಕಾರಿನ ನಂಬರನ್ನು ನೋಡಿದಂಥ ಸಂದರ್ಭದಲ್ಲಿ ಅದರ ಡೀಟೇಲ್ಸನ್ನು ನೋಡಿದಾಗ ಅದರ ಡೀಟೇಲ್ಸಲ್ಲಿ ಸಿಗ್ತಾ ಇರೋದು, ಒಬ್ಬರು ಗುಂಡೇಟನ್ನು ಇನ್ನೊಬ್ಬರಿಗೆ ಹೊಡೆದು ಅದಾದ ನಂತರ ಅವರು ಹೊಡ್ಕೊಂಡು ಸಾವನ್ನಪ್ಪಿರುವಂಥದ್ದಿದು. ಹಾಸನದ ಹೊಯ್ಸಳ ನಗರದಲ್ಲಿ ಆಗಿರುವಂತಹ ಘಟನೆ. ಜಾಗದ ವಿಚಾರದಲ್ಲಿ ಗಲಾಟೆ ಆಗಿದೆ ಅಂತಿದ್ದಾರೆ. ಸೊ ಹಾಸನದಲ್ಲಿ ಯಾರೋ ಬಂದು ಗುಂಡೇಟು ಹೊಡೆದೋಗ್ಬಿಟ್ಟಿದ್ದಾರೆ, ಇಬ್ಬರು ಸಾವನ್ನಪ್ಪಿದ್ದಾರೆ ಅಂತ ಮೊದಲನೇದಾಗಿ ಬಂತು. ಬಟ್ ಹಾಗಾಗಲಿಲ್ಲ. ಅದು ಪೊಲೀಸರ ಪ್ರಾಥಮಿಕವಾಗಿ ವರದಿಯ ಪ್ರಕಾರ ಕೇಳಿ ಬರ್ತಾ ಇರೋದು ಏನು ಅಂತಂದರೆ, ಒಬ್ಬರು ಗುಂಡೇಟು ಹೊಡೆದ್ಬಿಟ್ಟು ಆಮೇಲೆ ಅವ್ರ ಪಾಡಿಗೆ ಅವರೇ ಆತ್ಮಹತ್ಯೆಯನ್ನು ಮಾಡ್ಕೊಂಡಿರುವಂಥದ್ದು ಪ್ರಾಥಮಿಕವಾಗಿ ತಿಳಿದು ಬರ್ತಾ ಇರುವಂಥ ಮಾಹಿತಿ. ಈಗ ಸ್ಥಳಕ್ಕೆಲ್ಲ ದೌಡಾಯಿಸ್ತಾ ಇದ್ದಾರೆ, ಕುಟುಂಬಸ್ಥರೆಲ್ಲ ಹೋಗ್ತಾ ಇದ್ದಾರೆ, ಏನಾಗಿದೆ ಅನ್ನೋದನ್ನು ನೋಡ್ತಾ ಇದ್ದಾರೆ, ಯಾರು ಅನ್ನುವಂಥ ಹುಡುಕಾಟವನ್ನು ಮಾಡ್ತಾ ಇದ್ದಾರೆ ಈಗ. ಸೊ ಮೈಸೂರಿನಲ್ಲಿ ರಿಜಿಸ್ಟ್ರೇಷನ್ ಆಗಿರುವಂಥ ಕಾರ್ ಅದು. ಸೊ ಹಾಗಾಗಿ ಅದರ ಬಗ್ಗೆ ಇನ್ ಡಿಟೇಲ್ ಆಗಿ ಈಗ ಹುಡುಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಈಗ ನಿಜವಾಗಿಯೂ ಕೂಡ ಒಂಥರ ಅವರಿಗೆ ಸಹಜವಾಗಿಯೇ ಒಂದಿಷ್ಟು ನೋವಾಗಿರುತ್ತೆ ಆ ಕುಟುಂಬದವರಿಗೆ. ಈಗ ಯಾವ ಮಟ್ಟಕ್ಕೆ ಹೋಗಿರುತ್ತೆ ಅಂತಂದರೆ, ಒಂದು ಜಾಗಕ್ಕೋಸ್ಕರ ಇಷ್ಟೆಲ್ಲ ಒದ್ದಾಡೋ ಮಟ್ಟಕ್ಕೆ ಹೋಗ್ಬಿಟ್ರಲ್ವಾ ಅಂತ ಹೇಳಿ. ಎಲ್ಲವೂ ಹೀಗೆ ಜೀವನದಲ್ಲಿ. ಕಾರುಗಳೇ ಅರ್ಧ ಹಾಳು ಮಾಡಿಬಿಡುತ್ತೆ, ಜಮೀನುಗಳು ಹಾಳು ಮಾಡುತ್ತೆ, ಹೆಣ್ಣು ಹಣ್ಣು ಮಣ್ಣು ಇವಿಷ್ಟು ಹಾಳು ಮಾಡಿಬಿಡುತ್ತೆ ಜೀವನವನ್ನು ಅಂತ ಹೇಳಿ. ಸೊ ಶರಾಫತ್ ಅಲಿ ಅಂತ ಹೇಳಿ ತೋರಿಸ್ತಾ ಇದೆ ಆ ಕಾರಿನಲ್ಲಿ. ಸೊ ಅದರಲ್ಲಿ ಯಾರಾದರೂ ಇದ್ದಾರಾ ಶರಾಫತ್ ಅಲಿ ಸಾವನ್ನಪ್ಪಿದಂಥವ್ರು ಗೊತ್ತಿಲ್ಲ. ಸೊ ಈಗ ಸದ್ಯಕ್ಕೆ ಮೃತದೇಹ ತಲೆಗೆ ಗುಂಡು ಬಿದ್ದಿದೆ ಅಲ್ಲಿ ಒಳಗಡೆಗೆ, ಇನ್ನೊಂದು ಕಡೆಗೆ ಆಚೆ ಗುಂಡೇಟು ಬಿದ್ದಿರೋದು. ಹಾಸನದ ಹೊಯ್ಸಳ ನಗರದಲ್ಲಿ ಆಗಿರುವಂತಹ ಘಟನೆ. ಮಧ್ಯಾಹ್ನ 12:30 ಸುಮಾರಿಗೆ ಈ ಅವಘಡ ಆಗಿದೆ. ಒಂದು ಜಾಗದ ವಿಚಾರದಲ್ಲಿ ಪದೇ ಅಲ್ಲಿ ಜಗಳ ಆಗ್ತಾ ಇತ್ತು ಅಂತ ಹೇಳಿದ್ದಾರೆ. ಸೊ ಕಾಂಪ್ರಮೈಸಿಗೋಸ್ಕರ ಏನಾದರೂ ಕರೆದು ಇಬ್ಬರಿಗಿಬ್ಬರು ಹೊಡೆದ ಸಾತ್ರ, ಒಂದೇ ಕುಟುಂಬದವರ, ಬೇರೆ ಕುಟುಂಬದವರ, ಸಂಬಂಧಿಕರು ಏನಾದರೂ ಇದ್ದರಾ, ಸಂಬಂಧಿಕರಲ್ಲೇ ಜಾಗದ ವಿಚಾರದಲ್ಲಿ ಏನಾದರೂ ಜಗಳ ನಡೀತಾ ಇತ್ತಾ ಗೊತ್ತಿಲ್ಲ. ಆಸ್ತಿ ವಿಚಾರಕ್ಕೆ ಇಬ್ಬರ ನಡುವೆ ಗಲಾಟೆ ಅಂತಿದ್ದಾರೆ. ಸೊ ಒಬ್ಬನನ್ನು ಹತ್ಯೆ ಮಾಡಿ ಬಳಿಕ ಮತ್ತೊಬ್ಬ ಆತ್ಮಹತ್ಯೆಯನ್ನು ಮಾಡ್ಕೊಂಡಿರುವಂಥದ್ದು ಬೆಳಕಿಗೆ ಬರ್ತಾ ಇದೆ. ಸೊ ಅಲ್ಲಿ ಏನಾಗಿದೆ ಅನ್ನುವಂಥದ್ದು ಆ ಕುಟುಂಬದವರೆಲ್ಲ ಬಂದಿದ್ದಾರೆ ಅಲ್ಲಿ ನಿಜವಾಗಿಯೂ ಕೂಡ ಏನಾಗಿದೆ ಅಂತ ಹೇಳಿ. ನನ್ನ ಸಹೋದ್ಯೋಗಿ ಶಶಿಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಶಿಧರ್, ಈಗ ಕುಟುಂಬಸ್ಥದವರು ಕೂಡ ಸ್ಥಳಕ್ಕೆ ಬಂದಿದ್ದಾರೆ ಅಂತಿದ್ದಾರೆ. ಯಾರಾದರೂ ಏನಾದರೂ ಡೀಟೇಲ್ಸ್ ಕೊಡ್ತಾ ಇದ್ದಾರೆ ಏನಾಗಿದೆ ಎತ್ತ ಅಂತ ಹೇಳಿ? ಅರುಣ್, ಏನು ಮೃತರಲ್ಲಿ ಒಬ್ರು ಹಾಸನದ ಶರಫತ್ ಅಲಿ, ಇನ್ನೊಬ್ರು ಬೆಂಗಳೂರಿನ ಆಸಿಫ್ ಎಂಬುದು ತಿಳಿದು ಬಂದಿದೆ. ಈಗ ಶರಫತ್ ಅಲಿ ಏನಿದ್ದಾರೆ ಅವರ ಪತ್ನಿ ಹಾಗೂ ಪುತ್ರಿ ಇಬ್ಬರು ಸಹ ಸ್ಥಳಕ್ಕೆ ಬಂದಿರೋದು. ಮೃತದೇಹ ಕಂಡು ಅವರ ಆಕ್ರಂದನ ಮುಗಿಲು ಮುಟ್ಟಿರ್ತಕ್ಕಂಥದ್ದು. ಒಬ್ರು ಶುಂಠಿ ವ್ಯಾಪಾರ ಮಾಡ್ತಿದ್ರೆ, ಮತ್ತೊಬ್ರು ರಿಯಲ್ ಎಸ್ಟೇಟ್ ಉದ್ಯಮನ ಮಾಡ್ತಿದ್ರು. ಏನೊಂದು ನಿವೇಶನ ಇದೆ ಹೊಯ್ಸಳ ನಗರದಲ್ಲಿ, ಈ ನಿವೇಶನದ ವಿಚಾರವಾಗಿ ಇಬ್ಬರ ನಡುವೆ ಜಗಳ ಇತ್ತು. ಆ ಜಗಳವೇ ಇವತ್ತು ಈ ಹತ್ಯೆಗೆ ಕಾರಣ ಅಂತ
ಹೇಳಲಾಗ್ತಾ ಇದೆ. ಒಬ್ರು ಆ ನಿವೇಶನ ನಮಗ್ ಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡ್ತಾರೆ, ಇನ್ನೊಬ್ರು ಆ ನಿವೇಶನ ಕೊಡ್ಲಿಕ್ಕೆ ವಿರೋಧವನ್ನ ಮಾಡ್ತಾ ಇದ್ರು. ಹಾಗಾಗಿ ಆ ನಿವೇಶನ ವ್ಯಾಜ್ಯ ಇಬ್ಬರ ಹತ್ಯೆಯಲ್ಲಿ ಇವತ್ತು ಅಂತ್ಯವಾಗಿರ್ತಕ್ಕಂಥದ್ದು. ಏನು ಶರಾಫತ್ ಅಲಿ ಹಾಗೂ ಆಸಿಫ್ ಏನಿದ್ದಾರೆ ಇಬ್ರು ಸಹ ಈ ಸ್ಥಳಕ್ಕೆ ಬರ್ತಾರೆ. ಸ್ಥಳದಲ್ಲಿ ಅಂತಿಮವಾಗಿ ಮಾತುಕತೆ ನಡೆಸೋಣ ಅಂತ ಹೇಳಿ ಬರ್ತಾರೆ. ಆ ಮಾತುಕತೆ ಬಂದಂತಹ ಸಂದರ್ಭದಲ್ಲಿ ಒಬ್ಬರು ಗುಂಡನ್ನ ಹಾರಿಸಿ ಮತ್ತೊಬ್ಬರು ಆ ನಂತರ ಏನು ತಲೆಗೆ ಗುಂಡು ಹಾರಿಸಿಕೊಂಡು ಸಾವನ್ನಪ್ಪಿರ್ತಕ್ಕಂಥದ್ದು ಈಗ ಮೇಲ್ನೋಟಕ್ಕೆ ಎಸ್ ಪಿ ಅವರೇ ಹೇಳಿದ್ದಾರೆ. ಆ ನಂತರದಲ್ಲಿ ಈ ನಿವೇಶನ ಯಾರಿಗೆ ಸೇರಿದ್ದು, ಆ ಈ ನಿವೇಶನದ ಮಾಲೀಕರ್ಯಾರು, ಇವೆಲ್ಲವನ್ನೂ ಸಹ ಈಗ ತನಿಖೆಯನ್ನ ನಡೆಸ್ತಾ ಇದೀವಿ ಅಂತ ಹೇಳಿದ್ರೆ, ಈಗ ಏನು ಮೃತರ ಏನಿದೆ ಸಂಬಂಧಿಕರು, ಅವರ ಪತ್ನಿ, ಮಕ್ಕಳಿರ್ಬೋದು ಎಲ್ಲರೂ ಸ್ಥಳಕ್ಕೆ ಆಗಮಿಸಿ ಅವರ ಆಕ್ರಂದನ ಮುಗಿಲು ಮುಟ್ಟಿದೆ. ಈ ಹತ್ಯೆಗೆ ಪ್ರಮುಖವಾಗಿ ಆ ನಿವೇಶನವೇ ಕಾರಣ ಎಂಬುದು ಸ್ಪಷ್ಟವಾಗಿ ತಿಳಿದು ಬಂದಿರತಕ್ಕಂಥದ್ದು. ಅರುಣ್. ಓಕೆ ಶಶಿಧರ್, ಹಾಗೆ ಸಂಪರ್ಕದಲ್ಲಿರಿ, ವಾಪಸ್ ನಿಮ್ಮ ಹತ್ರ ಬರ್ತೀನಿ ನಾನು. ಸೊ ಈಗಾಗಲೇ ಹೇಳ್ತಾ ಇದ್ದೆ ನಾನು, ಒಂದು ಶರಾಫತ್ ಅಲಿ, ಇನ್ನೊಂದು ಆಸಿಫ್ ಅಂತ ಹೇಳಿ. ಸೊ ಡೀಟೇಲ್ ಆಗಿ ಈಗ ಒಂಚೂರು ಸಿಗ್ತಾ ಇದೆ. ಅವ್ರ ಕುಟುಂಬಸ್ಥರೆಲ್ಲ ಸ್ಥಳಕ್ಕೆ ಹೋಗಿದ್ದಾರೆ. ಜಾಗದ ವಿಚಾರದಲ್ಲಿ ಈ ರೀತಿಯಾಗಿ ಸಾವನ್ನಪ್ಪಿರೋದು, ಒಬ್ಬರು ಗುಂಡೇಟ್ ಹೊಡೆದು ಇನ್ನೊಬ್ಬರು ಅವ್ರ ಪಾಡಿಗೆ ಅವರೇ ಹೊಡ್ಕೊಂಡಿದ್ದಾರೆ ಗುಂಡನ್ನು.